ವರ್ಷ ಕ್ಲಿಯರ್ ಆಗಬೇಕು. ಅದನ್ನ ನಾವು ಹೋರಾಟ ಮಾಡಬೇಕು ಫಸ್ಟ್. ಆಮೇಲೆ ನೆಕ್ಸ್ಟು ಈ ಪೈರಸಿ ಸಾರ್ ಹೇಳಿದ್ದು ಅದನ್ನು ಕೂಡ ಒಬ್ಬೊಬ್ರು ಒಂದೊಂದು ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನಮ್ಮ ಈ ಏನು ನಾವು ಇದು ಯೋಚನೆ ಮಾಡ್ತಾ ಇದೀವಿ ಅದನ್ನ ಖಂಡಿತ ನಾವು ಒಂದು ಮಟ್ಟಕ್ಕೆ ತಲುಪಬಹುದು ಅಂತ ನನ್ನ ಒಂದು. ಆಮೇಲೆ ಮಾತಾಡೋಣ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವಸಂತ್ ವಿಷ್ಣು ಅಂತ. ಫಸ್ಟ್ ನಾನು ಆ್ಯಕ್ಟರು, ಅದಾದ ನಂತರ ನಾನು ಡೈರೆಕ್ಟ್ರು. ನಾನು 2007ನಲ್ಲಿ ನನ್ನ ಆಫ್ಟರ್ ಇಂಜಿನಿಯರಿಂಗ್ ನನ್ನ ಆ್ಯಕ್ಟಿಂಗ್ ಲೈನಲ್ಲಿ ಬಂದೆ. ನನ್ನ ಫಸ್ಟ್ ಸಿನಿಮಾಲಿ ನನ್ನ ವಿಜಯ್ ಸೇತುಪತಿ, ಇವತ್ತು ಎಲ್ರಿಗೂ ಗೊತ್ತಿದೆ, ಅವರು ವಿಲ್ಲನ್ನು ನಾನು ಹೀರೋ ಆಗಿ ಮಾಡಿದೆ ಸಿನಿಮಾ. ಕಾರಣಾಂತರದಿಂದ ಅದು ರಿಲೀಸ್ ಆಗಿಲ್ಲ ಸಿನಿಮಾ. ನಮ್ಮ ತಂದೆನೇ ಪ್ರೊಡ್ಯೂಸ್ ಮಾಡಿದ್ದು ಇನ್ಫ್ಯಾಕ್ಟ್. ಅದಾದ ನಂತರ ತಾಂಡವ ಅಂತ ಹೇಳಿ ಒಂದು ಕನ್ನಡ ಸಿನಿಮಾ ಮಾಡಿದೆ. ತುಳುವಲ್ಲಿ ಪವಿತ್ರ ಅಂತ ಹೇಳಿ ಒಂದು ಸಿನಿಮಾ ಮಾಡಿದೆ. ಪವಿತ್ರ ಅನ್ನೋ ಸಿನಿಮಾ ಮ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು ವರ್ಷ ಹೊರಡ್ತು. ಸಿನಿಮಾನ ಡೈರೆಕ್ಟ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್. ಈಗ ಫೆಬ್ರವರಿಯಲ್ಲಿ ಸಿನಿಮಾ ರಿಲೀಸ್ ಆಯಿತು. ಸೊ ಈ ಸಿನಿಮಾ ಪ್ರಿಪ್ರೇಷನ್ ಯಾವ ಥರ ಇತ್ತು ಅಂದರೆ 1.5 year ಬಿಸ್ನೆಸ್ಸು, ಡಬ್ಬಿಂಗ್ ರೈಟ್ಸು ಇನ್ಕ್ಲೂಡಿಂಗ್ ನಮ್ಮ ಸಬ್ಸಿಡಿಯಿಂದ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು ಅನೆಕ್ಷರ್ ತಗೋತೀವಿ. ಬಟ್ ಆ್ಯಸ್ ಡೇಸ್ ಗೋಸ್, ಆಸ್ ಟೈಮ್ ಪಾಸಸ್, ಅದು ಯಾವುದು ಆ ಥರ ನಡೆಯಲ್ಲ. ಕಾರಣ ಏನಕ್ಕಂದ್ರೆ ಯಾವುದು ಅದ್ರ ಪ್ರಕಾರ ನಡೀತಾ ಇಲ್ಲ. ಫಸ್ಟ್ ಪಾಯಿಂಟ್ ಸಬ್ಸಿಡಿ. ಸರ್ ಹೇಳ್ದಂಗೆ OTT ಬಿಸ್ನೆಸ್ ಇದೆಯಾ, ಒನ್ ಟೈಮಲ್ಲಿ ಇತ್ತು, ಯಾವಾಗ ಕೋವಿಡ್ ಟೈಮಲ್ಲಿ ಇತ್ತು. ಅದಾದ ನಂತರ ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡಿ ಅಂತ ಹೇಳಿದ್ರು ಬಂದು ಕನ್ನಡ ಸಿನಿಮಾ ನೋಡಲ್ಲ.